ಸೊ ಎಲ್ಲರೂ ಪ್ಯಾರಾಮೆಡಿಕಲ್ ಎಕ್ಸಾಮ್ ಡೇಟ್ಗೆ ವೇಟ್ ಮಾಡ್ತಾ ಇದ್ದೀರಿ. ಸೊ ಆಲ್ಮೋಸ್ಟ್ ಎಕ್ಸಾಮ್ಸು ನವಂಬರ್ ಫಸ್ಟ್ ವೀಕ್ ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ ಒಳಗಡೆ ಇರ್ಬೋದು. ಸೊ ಎಕ್ಸಾಮ್ಸ್ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಅಂದರೆ ನಿಮಗೆ ಯಾವುದೂ ಗ್ಯಾಪ್ ಇರೋದಿಲ್ಲ ಎಕ್ಸಾಮ್ಸ್ಗೆ. ಸೊ ಕಂಟಿನ್ಯೂಸ್ಲಿ 4 ಡೇಸ್ ಎಕ್ಸಾಮ್ ನಡೆಯುತ್ತೆ. ಸೊ ನಿಮಗೆ ಎಕ್ಸಾಮ್ಸ್ ಪ್ಯಾರಾಮೆಡಿಕಲ್ದು DMIT ಸ್ಟೂಡೆಂಟ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಅವರಿಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಕ್ಲಾಸಸ್ ಬೇಕಂದರೆ ಸೊ ನಮ್ಮ ಜೊತೆ ನೀವು ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಮ್ಯುನಿಕೇಟೆಡ್ ವೇ ಒಳಗಡೆ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ ನಾವು. 24/7 ನಿಮಗೆ ವೀಡಿಯೋ ಲೆಕ್ಚರಸ್ ಸಿಗುತ್ತೆ. ಆ್ಯಂಡ್ ಬಂದುಬಿಟ್ಟು ಎಲ್ಲ ಕ್ವಶನ್ ಪೇಪರ್ಸ್ನೂ ಒಂದು ತಿಂಗಳ ಮುಂಚೆ, ಎಕ್ಸಾಮ್ಗಿಂತ ಒಂದು ತಿಂಗಳ ಮುಂಚೆ ಪ್ರೊವೈಡ್ ಮಾಡಿಕೊಡ್ತೀವಿ. ಹೇಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಬೇಕು, ಹೇಗಿಲ್ಲ ಅಂತೇಳಿ ಗೈಡ್ ಮಾಡ್ತೀವಿ. ಆ್ಯಂಡ್ 24/7 ನೀವು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿಕೊಂಡು ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬೋದು. ಸೊ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಇದೆ. ಆ್ಯಂಡು ಈ ಟೈಪ್ ಕ್ಲಾಸಸ್ ನಡೆಯುತ್ತೆ, ನೀವು ನೋಡ್ಬೋದು. ಸೊ ಈ ಟೈಮ್ ನೀವು ಎಕ್ಸಾಂಪಲ್ ಸೆಕೆಂಡ್ ಇಯರ್ ತೊಗೊರಿ, ಫೈನಲ್ ಇಯರ್ ತೊಗೊರಿ. ಸೊ ಯಾವ ಕ್ಲಾಸಸ್ ಬೇಕು ನಿಮಗೆ ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್, ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್, ಫೈನಲ್ ಇಯರ್ ಪ್ಯಾರಾಮೆಡಿಕಲ್. ಇಲ್ಲಿ ಸ್ಟೂಡೆಂಟ್ಸ್ ಕೂಡ ತುಂಬ ಜಾಯ್ನ್ ಆಗಿದ್ದಾರೆ. ಸೊ ಎಕ್ಸಾಂಪಲ್ ಸೆಕೆಂಡ್ ಇಯರ್ದೇ ತೊಗೊಳೋಣ. ಸೊ ಈ ಟೈಪ್ ಸ್ಟಡಿ ಮೆಟೀರಿಯಲಿಗೆ ಹೋಗಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು, ಪ್ಯಾಥಾಲಜಿ ಆಗಲಿ, ರೇಡಿಯೇಷನ್ ಫಿಸಿಕ್ಸ್ ಆಗಲಿ, ಫಿಸಿಯಾಲಜಿ ಆಗಲಿ, ಎನಾಟಮಿ ಆಗಲಿ, ಸೊ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಮೇಲೆ ಪ್ರೆಸ್ ಮಾಡೋಣ. ಈ ಟೈಪ್ ಎಲ್ಲ ಕ್ಲಾಸಸ್ ಸಿಗುತ್ತೆ ನಿಮಗೆ. ಆಬ್ಸಿಟ್ ಇದು PDF, ಇದರ ಎಕ್ಸ್ಪ್ಲನೇಷನ್, ಇದು PDF, ಇದರ ಎಕ್ಸ್ಪ್ಲನೇಷನ್. ಆ ಟೈಪಲ್ಲಿ ಎಲ್ಲ ವೀಡಿಯೋದು ಎಕ್ಸ್ಪ್ಲನೇಷನ್ PDF, ಎಕ್ಸ್ಪ್ಲನೇಷನ್ PDF. ಟೋಟಲಿ ಪ್ರೀವಿಯಸ್ ಇಯರ್ ಏನು ಕ್ವಶನ್ಸ್ ಬಂದಿದೆ, ಏನಿಲ್ಲ ಅಂತೇಳಿ ಎಲ್ಲ ಎಕ್ಸ್ಪ್ಲನೇಷನ್ ಇದೆ. ಮತ್ತು ಕ್ವಶನ್ ವಿತ್ ಆನ್ಸರ್ ಇದೆ. ಕ್ವಶನ್ಸ್ ಅಷ್ಟೇ ಕೊಡೋದಿಲ್ಲ ನಾವು, ಕ್ವಶನ್ ವಿತ್ ಆನ್ಸರ್ ಇದೆ. ಆ್ಯಂಡ್ ಎಕ್ಸಾಮ್ದು 15 ಡೇಸ್ ಮುಂಚೆ ನಾವು 100% ಎಕ್ಸಾಮಿಗೆ ಯಾವ ಥರ ಕ್ವಶನ್ಸ್ ಬರ್ತಾವೆ ಅಂತೇಳಿ ಅಪ್ಡೇಟ್ ಮಾಡ್ತೀವಿ. ಸೊ ನೀವು ಜಾಯ್ನ್ ಆಗಬೇಕಂದ್ರೆ ಜಸ್ಟ್ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ ಗ್ರೂಪ್ ಅಡ್ಮಿನ್ಗೆ ಮೆಸೇಜ್ ಹಾಕಿ. ಸೊ ಕ್ಲಾಸಸಲ್ಲಿ ಜಾಯ್ನ್ ಮಾಡ್ಕೊಡ್ತೀವಿ. ಸೊ ಫೀಸ್ ಬಂದುಬಿಟ್ಟು ಜಸ್ಟ್ 599 ಇರುತ್ತೆ. ಸೊ ಡಿಸ್ಕೌಂಟ್ ಬೇಕಂದರೆ ಪ್ಲೀಸ್ ನೀವು ವಾಟ್ಸಪ್ಪಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.